ವಿಧಾನಸೌಧದಲ್ಲಿ ಆರ್ಸಿಬಿಗೆ ಸನ್ಮಾನ ಬೇಡ ಎಂದಿದ್ರು ಪೊಲೀಸರು. ದಿಢೀರಾಗಿ ಕಾರ್ಯಕ್ರಮ ಆಯೋಜಿಸುವಂತೆ ಸಲಹೆ ನೀಡಲಾಗಿತ್ತು. ಪೊಲೀಸ್ ಬಂದೋಬಸ್ತ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಲಾಗಿತ್ತು. ದಿಢೀರಾಗಿ ಕಾರ್ಯಕ್ರಮ ಆಯೋಜಿಸದಂತೆ ಸಲಹೆ ನೀಡಲಾಗಿತ್ತು. ಪೊಲೀಸ್ ಬಂದೋಬಸ್ತ್ ಮಾಡುವುದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಲಾಗಿತ್ತು. ಬಂದೋಬಸ್ತ್ಗೆ ಪೊಲೀಸರಿಗೆ ಸಮಯದ ಅವಶ್ಯಕತೆ ಇದೆ ಅಂತಲೂ ಕೂಡ ಹೇಳಲಾಗಿತ್ತು. ಆದರೆ ವಿಧಾನಸೌಧದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ಸಮಯದ ಕೊರತೆ ಇದೆ. ಸನ್ಮಾನ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತ ಮುಂಭಾಗ ಸಿಸಿಟಿವಿ ಅಳವಡಿಕೆಗೂ ಕೂಡ ಸಮಯ ಬೇಕು. ವೇದಿಕೆಯ ಭದ್ರತೆ, ವೇದಿಕೆಯ ಸದೃಢತೆಯ ಬಗ್ಗೆ ಪರಿಶೀಲನೆಗೆ 2 ಗಂಟೆ ಸಮಯ ಬೇಕು. ಲೋಕೋಪಯೋಗಿ ಇಲಾಖೆಯ ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ಸಮಯ ಬೇಕು. ವಿದ್ಯುತ್ ಸುರಕ್ಷತೆ ಸಂಬಂಧ ಪರಿಶೀಲನೆಗೆ 2 ಗಂಟೆ ಸಮಯ ಬೇಕಾಗುತ್ತದೆ. ಕಾರ್ಯಕ್ರಮ ಜರುಗುವ ಮೊದಲು ಭದ್ರತೆ ಪರಿಶೀಲನೆಗೆ 2 ಗಂಟೆ ಸಮಯ ಬೇಕು. ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಅಭಿಪ್ರಾಯ ತಿಳಿಸಿದ್ದಂತಹ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಜೂನ್ 4ರಂದೇ ಎಚ್ಚರಿಕೆ ನೀಡಿದಂತಹ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಆದರೂ ವಿಧಾನಸೌಧದಲ್ಲಿ ಆರ್ಸಿಬಿಗೆ ಸನ್ಮಾನ ಆಯೋಜಿಸಿದ್ದಂತಹ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಆರ್ಸಿಬಿಗೆ ಸನ್ಮಾನ ಬೇಡ ಅಂತ ಹೇಳಿರುವಂತಹ ಪೊಲೀಸರು. ಎಸ್ ವೀಕ್ಷಕರೇ, ವಿಧಾನಸೌಧದಲ್ಲಿ ಆಟಗಾರರಿಗೆ ಕಪ್ಪು ಗೆದ್ದುಕೊಂಡು ಬಂದವರಿಗೆ ಸನ್ಮಾನ ಬೇಡ, ಜನಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ವಿಧಾನಸೌಧದ ಎದುರುಗಡೆ ಸನ್ಮಾನ ಮಾಡುತ್ತೇವೆ ಅಂತಂದ್ರೆ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನ ಮಾಡಬೇಕು, ಅದಕ್ಕೆ ಸಮಯಗಳು ಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಇವೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಹಠ ಮಾಡಿದ್ದೇನಕ್ಕೆ? ತದಾದ ನಂತರ ಇಲ್ಲಿ ಅನುಮಾನ ಹೇಗೆ ಹುಟ್ಕೊಳ್ಳುತ್ತೆ ಅಂತಂದ್ರೆ ಅವ್ರು ಹಠ ಮಾಡಿರ್ತಾರೆ. ಇಲ್ಲೇ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಅಳವಡಿಕೆಯನ್ನ ಮಾಡಬೇಕು, ಅದಕ್ಕೆ ಸಮಯ ಬೇಕು, ಅದಕ್ಕೆ 2 ಗಂಟೆಗಳ ಕಾಲ ಆದ್ರೂ ಸಮಯ ಬೇಕಾಗುತ್ತೆ. ಸಿಸಿಟಿವಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಲ್ಲ ಬಂದೋಬಸ್ತನ್ನ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ನೆ ದನ ಬಿಟ್ಟು ಹೊಡೆದು ಓಡಿಸ್ದಂಗ್ ಓಡ್ಸಕ್ಕಾಗಲ್ಲ ಜನಗಳನ್ನ ಅಂತ ಹೇಳಿದ್ರು ಕೂಡ ಸರ್ಕಾರ ಯಾಕೆ ಕೇಳಲಿಲ್ಲ? ಭದ್ರತೆಯನ್ನ ನೋಡಿಕೊಳ್ಳಬೇಕು. ವೇದಿಕೆಯ ಭದ್ರತೆ, ವೇದಿಕೆಯ ಸದೃಢತೆ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ 2 ಗಂಟೆಗಳ ಕಾಲ ಅವಕಾಶ ಬೇಕು ನಮಗೆ. ಲೋಕೋಪಯೋಗಿ ಇಲಾಖೆಯ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕೆ ಅವಕಾಶ ಬೇಕಾಗುತ್ತೆ. ವಿದ್ಯುತ್ ಸುರಕ್ಷೆಯ ಸಂಬಂಧ ಪರಿಶೀಲನೆಗೆ 2 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಕಾರ್ಯಕ್ರಮ ಜರುಗುವ ಮೊದಲು ಭದ್ರತೆಯನ್ನ ಪರಿಶೀಲನೆಯನ್ನ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ. ಎಲ್ಲವನ್ನೂ ಕೂಡ ಹೇಳಿದ್ರು ರಾಜ್ಯ ಸರ್ಕಾರ ಗಲಾಟೆ ಮಾಡಿದ್ದು ಯಾಕೆ? ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಹೇಳಿ ಹಠ ಮಾಡಿ ಕೂತ್ಕೊಂಡಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ಅದಾದ ನಂತರ ಒಂದಿಷ್ಟು ಜನ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸುತ್ತೆ. ಅದು ಯಾಕೆ? ಆ ಪ್ರಶ್ನೆಗಳು ಕೂಡ ಈಗ ಹುಟ್ಟುಕೊಳ್ತಾ ಇದೆ. ಬಂದೋಬಸ್ತ್ ಪೊಲೀಸರಿಗೆ ಸಮಯ ಅವಶ್ಯಕತೆ ಇದೆ ಅಂತ ಕೂಡ ಹೇಳಲಾಗಿತ್ತು. ವಿಧಾನಸೌಧದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ಸಮಯದ ಕೊರತೆ ಇದೆ ಅಂತ ಕೂಡ ಹೇಳಲಾಗಿತ್ತು. ಶತಾಯಗತಾಯ ಬೇಡ, ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹಲವಾರು ಜನ ಅಧಿಕಾರಿಗಳು ಹೇಳಿದ್ದು ಉಂಟು.
ಆದರೆ ಹಠ ಮಾಡಿದ್ಯಾಕೆ ರಾಜ್ಯ ಸರ್ಕಾರ? ಅದು ಕೂಡ ವಿಧಾನಸೌಧದ ಎದುರುಗಡೆ ಸನ್ಮಾನ ಮಾಡಬೇಕು, ಅದೇ ದಿನಾನೇ ಸನ್ಮಾನ ಮಾಡಬೇಕು ಅನ್ನುವಂತಹ ಹಠವನ್ನ ಯಾಕೆ ಮಾಡಿದೆ? ಈ ಭದ್ರತೆಯ ಲೋಪ ಏನಾದ್ರೂ ಉಂಟಾಗಿದ್ರೆ ಅದೆಷ್ಟು ಜನ ಬಂದಿದ್ರು? ಇದೆಲ್ಲದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕಾಗಿದೆ. 4 ಜನರ ಅಧಿಕಾರಿಗಳನ್ನ ಅಮಾನತು ಮಾಡಿಬಿಟ್ರೆ ಇಲ್ಲಿಗೆ ಮುಗಿಯೋದಿಲ್ಲ. 11 ಜನಗಳ ಜೀವ ಅಂತೂ ವಾಪಸ್ ಬರೋದಿಲ್ಲ, ಅವರಿಗೆ ನ್ಯಾಯ ಸಿಕ್ಕಂಗೂ ಆಗೋದಿಲ್ಲ. ಅದೆಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರವನ್ನ ನೀಡಲೇಬೇಕು ರಾಜ್ಯ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.